ಗಂಡು ಮೆಟ್ಟಿದ ನಾಡಿನಲ್ಲಿ ನಿಂತುಕೊಂಡು ಯುದ್ಧಕ್ಕೆ ಸಿದ್ಧ ಮಾತಿಗೆ ಬದ್ಧ ಅಂತ ಹೇಳಿಕೊಂಡು ಇದ್ದಂತಹ ಸುದೀಪ್ ಅದಾದ ನಂತರ ಅದನ್ನ ಪೈರಸಿ ವಿಚಾರಕ್ಕೆ ಹೇಳಿದ್ರು. ನಾನು ಬೇರೆ ಯಾವ ವಿಚಾರಕ್ಕೂ ಹೇಳಿಲ್ಲ ಅನ್ನುವಂಥ ಮಾತನ್ನ ಸಮಜಾಯಿಸಿಯನ್ನ ಕೊಡುವಂಥ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅದಕ್ಕೆ ಕೌಂಟರ್ ಕೊಡುವಂಥದ್ದಾಯಿತು. ಎಲ್ಲವೂ ಕೂಡ ಆಯಿತು, ಗೊತ್ತಿತ್ತು ನಿಮಗೆ. ಆದರೆ ನಿಜವಾಗಿಯೂ ಕೂಡ ಅದು ಪೈರಸಿ ವಿಚಾರ ಅನ್ನೋ ರೀತಿಯಲ್ಲಿ ಈಗ ಒಂದಿಷ್ಟು ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಚಿತ್ರ ರಿಲೀಸ್ ಆದ ನಂತರ ಎಷ್ಟು ಈ ಪೈರಸಿಯನ್ನು ಮಾಡಕ್ಕೆ ಹೋದಂಥ ಲಿಂಕ್ಗಳನ್ನು ನಾವು ಡಿಲೀಟ್ ಮಾಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಇವತ್ತು ಮುಂದೆ ಬಂದು ನಿಂತ್ಕೊಂಡು ಮಾತನಾಡಿದರು. ಏನು ಹೇಳಿದರು ಸುದೀಪ್ ಅವರು ನೋಡಿ. ಮಾರ್ಕ್ ಚಿತ್ರಕ್ಕೆ ಪೈರಸಿ ಕಾಟ, ಕಿಚ್ಚ ಖಡಕ್ ವಾರ್ನಿಂಗ್. ಕ್ಲಾಸ್ ಫ್ಯಾನ್ಸ್ ವಿಜಯಲಕ್ಷ್ಮಿ ಕೋಟ್, ಸುದೀಪ್ ಟಾಂಗ್. ಸುದೀಪ್ ಕುಲ್ಲ ಆಗಿದ್ದಾರೆ. ಅವರೇ ಹೇಳಿರುವಂತೆ ಇಷ್ಟು ದಿನ ನೋಡಿರೋ ಸುದೀಪೇ ಬೇರೆ, ಈಗ ನೋಡ್ತಿರೋ ಸುದೀಪೇ ಬೇರೆ ಎನ್ನುವಂತೆ ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಕಳೆದೊಂದು ವಾರದಿಂದ ಸ್ಯಾಂಡಲ್ವುಡ್ ನಲ್ಲಿ ಭುಗಿಲೆದ್ದ ಸ್ಟಾರ್ ವಾರ್ ವಿವಾದ ಧಗಧಗಿಸುತ್ತಿದ್ದು, ಇದೀಗ ಮಾರ್ಕ್ ಚಿತ್ರದ ಮೇಲೆ ಅದರ ಪರಿಣಾಮ ಶುರುವಾಗಿದೆ. ಈ ನಡುವೆಯೂ ಚಿತ್ರವನ್ನ ಕಾಪಾಡಿಕೊಂಡು ಬರುತ್ತಿರೋ ಮಾರ್ಕ್ ರಿಲೀಸ್ ಆದ 2 ದಿನಕ್ಕೆ ಕಿಚ್ಚ ಸುದೀಪ್ ಮಾಧ್ಯಮದ ಎದುರು ಬಂದಿದ್ದಾರೆ. ಮೊದಲೇ ಸೂಚನೆ ಇದ್ದಂತೆ ಮಾರ್ಕ್ ಚಿತ್ರಕ್ಕೆ ಪೈರಸಿ ಪಿಶಾಚಿ ಅಂಟಿಕೊಂಡಿದೆ. ಇದೇ ವಿಚಾರವನ್ನ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗಪಡಿಸಿರುವ ಕಿಚ್ಚ, ಮೊದಲ ದಿನ 4,000 ಪೈರಸಿ ಲಿಂಕ್ಗಳು ಹಾಗೂ ಇದುವರೆಗೆ 9,000 ಪೈರಸಿ ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿರುವುದಾಗಿ ಘೋಷಿಸಿದ್ದಾರೆ. ಅಲ್ಲಿಗೆ ಒಂದು ದೊಡ್ಡ ಜಾಲವೇ ಮಾರ್ಕ್ ವಿರುದ್ಧ ಸೆಡ್ಡು ಹೊಡೆದಿರುವುದು ಗೋಚರಿಸುತ್ತಿದೆ. ಕಳೆದ ಬಾರಿ ಮ್ಯಾಕ್ಸ್ ರಿಲೀಸ್ ವೇಳೆ ಕೆಲವರನ್ನ ಸುಮ್ಮನೆ ಬಿಟ್ಟು ಕಳುಹಿಸಲಾಗಿತ್ತು. ಆದ್ರೆ ಈ ಬಾರಿ ಸಿಕ್ಕಾಕೊಂಡ್ರೆ ಸುಮ್ಮನೆ ಬಿಡುವ ಮಾತೇ ಇಲ್ಲ ಎಂದು ಖಡಕ್ ಆಗಿ ನುಡಿದಿದ್ದಾರೆ. ಫಸ್ಟ್ ಡೇನೇ ಅರೌಂಡ್ 4,000 ಲಿಂಕ್ಸ್ ಸುದೀಪ್ ಸರ್. ಫಸ್ಟ್ ಡೇ ಸೆಕೆಂಡ್ ಡೇ ಸೇರ್ಬಿಟ್ಟು ಅರೌಂಡ್ 4,000 ಆಡ್ ಲಿಂಕ್ಸ್ ಸರ್. ಇದ್ರ ಒಂದು ನಿಮಿಷ ಇದು ಯಾಕೆ ಆ ಥರ ಪಡ್ತೀರಿ? 4,000 ಲಿಂಕ್ಸ್ ಸರ್. ಆ್ಯಂಡ್ ನಿನ್ನೆ ಐ ಥಿಂಕ್ ಅರೌಂಡ್ ನಿನ್ನೆ ಒಂದು ದಿನ ಐ ಥಿಂಕ್ 6 PM ಮೇಲಿಂದ 9 PM ವರೆಗೂ 800 ಆಡ್ ಲಿಂಕ್ಸ್, ಟೋಟಲಿ 9,000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ ಇನ್ನೂ ಫಿನಿಶ್ ಆಗಿಲ್ಲ. ಅಲ್ಲಿಂದ ಹಿಡಿದು 9,000 ಆಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್. ಎಸ್ ಸರ್, ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಂಗ್ ಟೇಕನ್. ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್. I think post 29th you will start seeing the result. ಇನ್ನು ಸುದೀಪ್ ಹಾಗೂ ದರ್ಶನ್ ಅಭಿಮಾನಿಗಳ ವಿವಾದ ತಾರಕಕ್ಕೇರಿರುವ ಪರಿಣಾಮ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಯುದ್ಧಕ್ಕಿಳಿದಿದ್ರು. ಟೀಕೆ, ಟ್ರೋಲ್, ಅಶ್ಲೀಲ ಕಮೆಂಟ್ಸ್ ಸುರಿಮಳೆಗಳು ಶುರುವಾದವು. ಈ ಕಾರಣಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ರು. ದೂರು ನೀಡಿದ ಬಳಿಕ ಕ್ಲಾಸ್ ಫ್ಯಾನ್ಸ್ ಎಂಬ ಪದ ಬಳಸುವ ಮೂಲಕ ಸುದೀಪ್ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಇಂಡೈರೆಕ್ಟ್ ಆಗಿ ಟಕ್ಕರ್ ಕೊಟ್ಟಿದ್ರು. ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ಕೆ ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವ್ದೇ ತಗೊಳ್ಳಿ ಸರ್, ಪ್ರತಿಕೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ. ಇದೀಗ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ತಿರುಗೇಟು ಕೊಟ್ಟ ಕಿಚ್ಚ ಸುದೀಪ್ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಜಗಳ ಮಾಡೋಕೆ ಇಂಡಸ್ಟ್ರಿಗೆ ಬಂದಿಲ್ಲ, ಫೇಕ್ ಐಡಿಯಿಂದ ಮಾಡಿರ್ಬೋದು, ನಮ್ ಹುಡುಗರು ಸರಿ ಇಲ್ಲ ಅಂದ್ರೆ ಸರಿಪಡಿಸಿಕೊಳ್ಳೋಣ ಎಂದಿದ್ದಾರೆ. ಹೀಗೆ ವಿಜಯಲಕ್ಷ್ಮಿ ಅವರ ಕ್ಲಾಸ್ ಫ್ಯಾನ್ಸ್ ಹೇಳಿಕೆಗೆ ಕಿಚ್ಚ ನೇರ ತಿರುಗೇಟು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸಕ್ಕೆ, ಖುಷಿಯಾಗಿರೋಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದ್ದೀವಿ, ಒಂದು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ನಿಸ್ಕೊಳಕ್ಕೆ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಎಷ್ಟೋ ಸತಿ ಹೇಳಿದ್ದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವೆಲ್ಲ ಏನು ಬರೋದಿಲ್ಲ. ನಾವು ಯಾವತ್ತೂ ಆ ಥರ ಮಾಡ್ಕೊಂಡು ಕೂತವ್ರಲ್ಲ. ಯಾರು ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲೇನಿದೆ? ಸುದೀಪ್ ಪುತ್ರಿ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಕಿಡಿಗೇಡಿಗಳಿಗೆ ಕಿಚ್ಚನ ತಿರುಗೇಟು. ಸುದೀಪ್ ಪುತ್ರಿ ಸಾನ್ವಿ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದವರಿಗೂ ಕಿಚ್ಚ ಸುದೀಪ್ ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಕಿತ್ತೋದ್ ಕಮೆಂಟ್ಸ್ ಬಗ್ಗೆ ಮಾತಾಡಿ ಟೈಮ್ ಯಾಕೆ ವೇಸ್ಟ್ ಮಾಡಿಕೊಳ್ಬೇಕು? ನನ್ನ ಮಗಳು ನನಗಿಂತ 10 ಪಟ್ಟು ಬೆಳೀತಾರೆ, ಇದನ್ನೆಲ್ಲ ಧೈರ್ಯವಾಗಿ ಎದುರಿಸುತ್ತಾಳೆ. ಮಗಳನ್ನ ಇಂಡಸ್ಟ್ರಿ ಸ್ವಾಗತಿಸಿದ್ದಕ್ಕೆ ಧನ್ಯವಾದ ಎಂದಿದ್ದಾರೆ ಕಿಚ್ಚ. ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, 10 ದೊಡ್ಡವಳಾಗ್ತಾಳೆ. ಒಂದಂತೂ ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ
ಆ ಹಾಡನ್ನು ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. ಸ್ಟಾರ್ ವಾರ್ ಬಗ್ಗೆ ನಟ ಡಾಲಿ ಧನಂಜಯ್ ಪ್ರತಿಕ್ರಿಯಿಸಿ, ಎಲ್ಲಾ ಸ್ಟಾರ್ಗಳ ಸಿನಿಮಾವನ್ನ ಖುಷಿಯಿಂದ ನೋಡಿ, ನಿಮ್ಮ ಬದುಕು ಕಟ್ಟಿಕೊಳ್ಳಿ, ನಿಮ್ಮ ಬದುಕು ಹಾಗೂ ನಿಮ್ಮ ತಂದೆ ತಾಯಿಗಿಂತ ಯಾವುದೂ ದೊಡ್ಡದಲ್ಲ ಎಂದಿದ್ದಾರೆ. ನಟಿ ಸಪ್ತಮಿ ಗೌಡ ಮಾತನಾಡಿ, ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ನಿಲ್ಲಿಸಿ, ಎಲ್ಲಾ ಹೀರೋ ಹೀರೋಯಿನ್ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಎಂದಿದ್ದಾರೆ. ಎಲ್ಲರೂ ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನು ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನು ಸಿನಿಮಾಗಳು ಮಾಡ್ತಾ ಇರೋದು ಅದನ್ನು ಬೆಳ್ಸೋಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವುದೇ ಬಂದ್ರೂ, ಯಾವುದೇ ಹೀರೋಯಿನ್ ಯಾರೇ ಇದ್ರೂ ಎಲ್ಲರೂ ಸಪೋರ್ಟ್ ಮಾಡಿ, ಅದರಿಂದ ಕಲಾವಿದರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದರ ಅಗತ್ಯ ಇಲ್ಲ. ನೀವು ಎಲ್ಲರೂ ಸಿನಿಮಾನು ಬಂದು ಸಪೋರ್ಟ್ ಮಾಡಿ. ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನೂ ನೋಡಿ. ಇನ್ನು ಐ ಥಿಂಕ್ ನಿಮ್ಮ ಬದುಕುಗಳು ದೊಡ್ಡದಲ್ವ, ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಸೊ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗಲಿಲ್ಲ ಅಂದರೂ ಹೇಳಿ, ತಿದ್ಕೋತೀವಿ. ಸೊ ಎಲ್ಲ ಚೆನ್ನಾಗಿರೋಣ. ಒಟ್ನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಶುರುವಾಗಿರುವ ಈ ಸ್ಟಾರ್ ಸಮರ ಫ್ಯಾನ್ಸ್ ಪೈಪೋಟಿ ಸದ್ಯಕ್ಕಂತೂ ನಿಲ್ಲುವಂತೆ ಕಾಣ್ತಿಲ್ಲ. ಧನು ಯಲಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.